ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮಾನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮಾನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮಾನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು.
ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ನಾವು ತಕ್ಕ ಉತ್ತರ ಕೊಟ್ಟು ಉತ್ಖನನ ಮಾಡಿಸಿ ನಾವು ಇದೇ ಜಾಗದಲ್ಲಿ ತಿರ್ಗಾ ಹನುಮನ ಶ್ರೀರಾಮಚಂದ್ರನ ಬಂಟ ಭಕ್ತ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಜೈ ಶ್ರೀರಾಮ್. ಸರ್ ನೋಡಿ, ಆ ಮಂದಿರ ಅದು ಹಿಂದೂಗಳದು, ಅದು ಯಾವತ್ತಿದ್ರು ಹಿಂದೂಗಳಿದೆ. ಇದು ತಲಾಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮಂದಿರ. ಇದು ಈ ಮಂದಿರನ ಮಸೀದಿ ಮಾಡ್ಕೊಂಡ್ರೆ ನಾವು ಬಿಡಲ್ಲ. ಇದು ಈ ಹೋರಾಟದಿಂದನೇ ಆಗೋದು, ಈ ಹೋರಾಟದಿಂದನೇ ಇದಾಗೋದು. ಸರ್ಕಾರಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ, ಇಲಾಖೆಗಳು ಕಣ್ಮುಚ್ಕೊಂಡು ಕೂತಿದ್ದಾವೆ. ನಾನು ಒಂದೇ ಮಾತು ಹೇಳೋದು, ನೀವು ಬನ್ನಿ, ನಾವು ಬರ್ತೀವಿ, ಕೂತ್ಕೊಳ್ಳೋಣ. ನಿಮ್ಮ ಕುರುಹುಗಳಿತ್ತು ಅಂದ್ರೆ ನಾವು ಬಿಟ್ಕೊಡ್ತೀವಿ. ನಮ್ಮ ಕುರು ಇದ್ರೆ ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೆಡಿ. ನಾವು ಯಾರು ಕೂಡ ಸಂಘರ್ಷಕ್ಕೆ ಬರ್ತಿಲ್ಲ. ನಾವು ಒಳ್ಳೆತನಕ್ಕೋಸ್ಕರ ಬಂದಿದ್ದೀವಿ, ನಾವು ಒಳ್ಳೆತನದಿಂದಲೇ ಇರ್ತೀವಿ. ಅದಕ್ಕೆ ನೀವು ರೆಡಿ ಅಂದ್ರೆ ನಾವು ರೆಡಿ. ನಾವು ಹಿಂದೂ ಸಮಾಜ ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನಕ್ಕೇನೆ ನಾವು ಗೌರವ ಕೊಡೋದು. ಆ ಗೌರವ ಕೊಡೋದ್ರಿಂದನೇ ನಾವು ಕೇಸ್ ಹಾಕಿರೋದು. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮಗೆ. ಹೇಗೆ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ನಾವು ಮಂದಿರ ಕಟ್ಟುದೋ, ನ್ಯಾಯಾಲಯ ತೀರ್ಪು ಸಿಕ್ತೋ, ಉತ್ಖನನ ಮಾಡಿ ಅದೇ ಥರ ಇಲ್ಲಿ ಸರ್ವೆ ಮಾಡಿ ಉತ್ಖನನ ಮಾಡಿ ಈಗಿರೋ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಯಾವ ನಮ್ಮ ಹಿಂದುತ್ವದ ಸರ್ಕಾರ ಬರುತ್ತೋ ಆವಾಗ ನಾವು ಇದಕ್ಕೆ ನಾವು ತಕ್ಕ